ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಹೆಣ್ಮಕ್ಳು ಹೇಗೆ ಅಂದರೆ ಇವಾಗ ಎಲ್ಲದರಲ್ಲೂ ಯುನಿಕ್ ಚಾಲೆಂಜಸ್ನ ಫೇಸ್ ಮಾಡ್ತಿರ್ತೀವಿ ಮತ್ತು ಎಷ್ಟೊಂದು ಇಂಪಾರ್ಟೆಂಟ್ ರೋಲ್ನು ಕೂಡ ಪ್ಲೇ ಮಾಡ್ತಿರ್ತೀವಿ. ಯಾವುದು ಕೂಡ ನಮ್ಮನ್ನ ಹಿಂದೆ ಹಾಕೋ ಥರ ಮಾಡೋದಿಲ್ಲ. ಬಟ್ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಪೀರಿಯಡ್ಸ್ ಪ್ರಾಬ್ಲಮ್ಸಿಂದ ಕೆಲವೊಂದು ಸ್ಟೆಪ್ಸ್ನ ನಾವು ಹಿಂದೆ ತಗೋತೀವಿ. ಸೊ ಅದಕ್ಕೆ ನಾನಿವತ್ತು ಪೀರಿಯಡ್ಸ್ ಪ್ರಾಬ್ಲಮ್ಸ್ನ ಹೇಗೆ ನಾವು ಸಾಲ್ವ್ ಮಾಡಿಕೊಂಡು ಅದರಲ್ಲೂ ಹೇಗೆ ನಾವು ಹಿಂದೆ ಕೂರೋದನ್ನು ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ತೀನಿ. ಫ್ರೆಂಡ್ಸ್, ನನಗೆ ರೀಸೆಂಟಾಗಿ ಒಂದು ಪ್ರಾಡಕ್ಟ್ ನಾನು ನೋಡಿದೆ. ಸೊ ಅದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಯಾವುದಪ್ಪ ಅಂದರೆ ಡಿಸ್ಪೋಸಬಲ್ ಪೀರಿಯಡ್ ಪ್ಯಾಂಟೀಸ್ ಬೈ ಎವರೀವ್. ಈ ಪ್ರಾಡಕ್ಟ್ನ ನೀವು ನಾರ್ಮಲ್ ಪೀರಿಯಡಲ್ಲೂ ಕೂಡ ಯೂಸ್ ಮಾಡ್ಬೋದು. ಹಾಗೆ ನೀವು ಅಮ್ಮ ಆದಮೇಲೆ ಏನು ಎಸ್ಪೆಷಲಿ ನಮಗೆ ತುಂಬ ಬ್ಲೀಡಿಂಗ್ ಆಗ್ತಿರುತ್ತೆ ಆ ಟೈಮಲ್ಲೂ ಕೂಡ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನಾರ್ಮಲ್ ಪ್ಯಾಡ್ಸಿಂದ ನಾವು ಕೆಲವೊಂದು ಸರಿ ತುಂಬ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತೀವಿ. ಅದರಲ್ಲಿ ನಿಮಗೆ ಎಷ್ಟೊಂದು ಸರಿ ಲೀಕೇಜ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಮೇನ್ ನೀವು ಪ್ಯಾಡ್ ಶಿಫ್ಟ್ ಮಾಡಬೇಕಾದ್ರೆ ಕರ್ಲಿಂಗು ಮತ್ತು ಟೇರಿಂಗ್ ಟೈಮಲ್ಲಂತೂ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಫಸ್ಟ್ 2 days ನಮಗೆ ತುಂಬ ಹೆವಿ ಫ್ಲೋ ಇರುತ್ತೆ. ಅವಾಗ ನಾವೇನು ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ ಮಿನಿಮಮ್ 2 ಪ್ಯಾಡ್ಸ್ ಆದ್ರೂ ಯೂಸ್ ಮಾಡ್ತಿರ್ತೀವಿ. ಕೆಲವೊಂದ್ಸರಿ ಎಕ್ಸ್ಟ್ರಾ ಪ್ರೊಟೆಕ್ಷನ್ಗೂ ಕೂಡ ನಾವು ಕ್ಲೋತ್ ಅದನ್ನೆಲ್ಲ ಯೂಸ್ ಮಾಡಿರ್ತೀವಿ. ಬಟ್ ಅದು ಕೂಡ ಗ್ಯಾರಂಟಿ ಇಲ್ಲ. ಅದರಿಂದನೂ ಕೂಡ ಕೆಲವೊಂದ್ಸರಿ ಲೀಕೇಜ್ ಆಗೋ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ 2 days ಕಾಲೇಜು, ಆಫೀಸು, ಸ್ಕೂಲು ಇದನ್ನು ಕೂಡ ಸ್ಕಿಪ್ ಮಾಡಿಬಿಡ್ತಾರೆ. ಇನ್ನೊಂದು ನಾವೇನ್ ಮಾಡೋದು ಅಂದ್ರೆ ಪೀರಿಯಡ್ಸ್ ಟೈಮಲ್ಲಿ ಎಷ್ಟೊಂದು ಜನ ನಾವು ಲೈಟ್ ಕ್ಲೋತ್ಸ್ನ ವೇರ್ ಮಾಡೋಕ್ಕೆ ಹೋಗಲ್ಲ. ನಮಗೆ ಭಯ ಎಲ್ಲಿ ನಮಗೆ ಅದು ಕಲೆ ಆಗಿ ಕಾಣಿಸ್ಬಿಡುತ್ತೋ ಅಂತ. ಸೊ ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ. ಫ್ರೆಂಡ್ಸ್, ಏನಂದರೆ ಪೀರಿಯಡ್ಸ್ ಟೈಮಲ್ಲಿ ನಾವು ಕೆಲವೊಂದು ಆ್ಯಕ್ಟಿವಿಟೀಸ್ನೂ ಕೂಡ ಮಿಸ್ ಮಾಡಿಬಿಡ್ತೀವಿ. ಅದ್ರಲ್ಲಿ ಬಂದರೆ ಜಿಮ್ಗೆ ಹೋಗೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ಈ ಥರ. ಹಾಗೆಯೇ ನೈಟ್ ಟೈಮ್ ಮಲಗಬೇಕಾದ್ರಂತೂ ತುಂಬ ಅದ್ರ ಮೇಲೇ ಜ್ಞಾನ ಕೊಟ್ಟು ಮಲಗಿರ್ತೀವಿ. ಎಲ್ಲಿ ನಾವು ಸ್ವಲ್ಪ ಆ ಕಡೆ ಈ ಕಡೆ ಒದ್ದಾಡ್ಬಿಟ್ರೆ ಬ್ಲೀಡಿಂಗ್ ಆಗಿಬಿಟ್ಟು ಅದರಿಂದ ಕಲೆಗಳಾಗ್ಬಿಡತ್ತೆ ಅಂತ. ಸೊ ಈ ಥರ ಎಷ್ಟೊಂದು ಪ್ರಾಬ್ಲಮ್ಸ್ ಬರುತ್ತೆ. ಪೀರಿಯಡ್ ಪ್ಯಾಂಟ್ ಯೂಸ್ ಮಾಡೋದ್ರಿಂದ ಈ ಥರ ಎಷ್ಟೊಂದು ಪ್ರಾಬ್ಲಮ್ಸ್ಗಳು ಆದಷ್ಟು ಸಾಲ್ವ್ ಆಗುತ್ತೆ ನನ್ನ ಪ್ರಕಾರ. ಅದನ್ನು ಹೇಗೆ ಅಂತ ಕೂಡ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಯಾಂಟಿನ ವೇರ್ ಮಾಡಬೇಕಾದ್ರೆ ಬ್ಲೂ ಕಲರ್ ವೇಸ್ಟ್ ಪ್ಯಾಂಟ್ ಏನಿದೆ ಅದು ಫ್ರಂಟ್ ಇರಬೇಕು. ಹಾಗೆಯೇ ನೀವು ಹೇಗೆ ಅಂಡರ್ವೇರ್ ವೇರ್ ಮಾಡ್ತೀರಾ ಆ ಥರ ವೇರ್ ಮಾಡ್ಬೋದು. ಎಕ್ಸ್ಟ್ರಾ ನೀವು ಏನು ಪ್ಯಾಂಟಿ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇದನ್ನು ಡಿಸ್ಪೋಸ್ ಮಾಡಬೇಕಾದ್ರೆ ತುಂಬ ಸಿಂಪಲ್ಲು. 2 ಕಡೆನೂ ನೀವು ಇದನ್ನು ಸೈಡ್ ವೇಸ್ ಇದೆ ಅದನ್ನು ಟೇರ್ ಮಾಡಿ ಫೋಲ್ಡ್ ಮಾಡಿ ರ್ಯಾಪರ್ ಕೊಟ್ಟಿದ್ದಾರೆ, ಅದನ್ನ ಡಸ್ಟ್ಬಿನ್ನಲ್ಲಿ ಹಾಕೋದು ಸಿಂಪಲ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಸ್ಯಾನಿಟರಿ ನ್ಯಾಪ್ಕಿನ್ಸ್ಗೂ ಮತ್ತು ಪೀರಿಯಡ್ ಪ್ಯಾಂಟಿಗೂ ಕಂಪೇರ್ ಮಾಡಿ ಇವಾಗ ಹೇಳ್ತೀನಿ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಏನಂದರೆ ನಿಮಗೆ ಸ್ಯಾನಿಟರಿ ನ್ಯಾಪ್ಕಿನ್ಸಲ್ಲಿ ನಿಮಗೆ ಲಿಮಿಟೆಡ್ ಅಬ್ಸಾರ್ಪ್ಷನ್ ಸಿಗುತ್ತೆ. ಬಟ್ ಪೀರಿಯಡ್ ಪ್ಯಾಂಟಲ್ಲಿ ನಿಮಗೆ 4x ಮೋರ್ ಅಬ್ಸಾರ್ಪ್ಷನ್ ಸಿಗುತ್ತೆ. ಸ್ಯಾನಿಟರಿ ಪ್ಯಾಡ್ಗೆ ಕಂಪೇರ್ ಮಾಡಿದ್ರೆ ಪೀರಿಯಡ್ ಪ್ಯಾಂಟಿದು ಸೈಜ್ ಕೂಡ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ. ಇದೊಂದ್ಸರಿ ಸ್ಯಾನಿಟರಿ ಪ್ಯಾಡ್ಗಳೇನಾಗುತ್ತೆ ಅಂದರೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ಬಟ್ ಪೀರಿಯಡ್ ಪ್ಯಾಂಟಿಲಿ ಆ ರೀತಿ ಆಗಲ್ಲ, ನಿಮಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಪ್ಯಾಡ್ಗೆ ನೀವು ಏನಂದರೆ ಪ್ಯಾಂಟಿ ಎಕ್ಸ್ಟ್ರಾ ವೇರ್ ಮಾಡಬೇಕಾಗತ್ತೆ. ಬಟ್ ಪೀರಿಯಡ್ ಪ್ಯಾಂಟಿಲಿ ನೀವು ಎಕ್ಸ್ಟ್ರಾ ಪ್ಯಾಂಟಿ ವೇರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸ್ಯಾನಿಟರಿ ಪ್ಯಾಡಲ್ಲಿ ನಿಮಗೆ ನೋ ಲೀಕೇಜ್ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಬಟ್ ನಿಮಗೆ ಪೀರಿಯಡ್ ಪ್ಯಾಂಟಿಲಿ 360 ಡಿಗ್ರಿ ಲೀಕೇಜ್ ಪ್ರೊಟೆಕ್ಷನ್ ಸಿಗುತ್ತೆ. ಸ್ಯಾನಿಟರಿ ಪ್ಯಾಡಲ್ಲಿ ಸ್ಟೇನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಪೀರಿಯಡ್ ಪ್ಯಾಂಟಿಲಿ ಅದಾಗಲ್ಲ. ಮತ್ತು ಪ್ಯಾಡ್ಗಳನ್ನ ನೀವು ಫ್ರೀಕ್ವೆಂಟ್ಲಿ ಚೇಂಜ್ ಮಾಡ್ತಾನೆ ಇರಬೇಕಾಗುತ್ತೆ. ಪೀರಿಯಡ್ ಪ್ಯಾಂಟಿನ ನೀವು 12 hours ಆರಾಮಾಗಿ ವೇರ್ ಮಾಡ್ಬೋದು. ಹಾಗೆಯೇ ಪ್ಯಾಡ್ಗಳನ್ನ ನೀವು ಹೆವಿ ಫ್ಲೋ ಅಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಪ್ಯಾಂಟಿಗಳೇನಿದೆ ಇದನ್ನು ನೀವು ಹೆವಿ ಫ್ಲೋ ಅಲ್ಲೂ ಕೂಡ ಯೂಸ್ ಮಾಡ್ಬೋದು. ನಾರ್ಮಲ್ ಪ್ಯಾಡ್ಗಳ ಹಾಕ್ಕೊಂಡು ನಾವು ನಮ್ಗೆ ಇಷ್ಟ ಆಗಿದ್ದು ಕ್ಲೋತ್ಸ್ಗಳನ್ನೂ ಕೂಡ ವೇರ್ ಮಾಡಲ್ಲ. ಬಟ್ ನಾವು ಪೀರಿಯಡ್ ಪ್ಯಾಂಟಿ ಯೂಸ್ ಮಾಡೋದ್ರಿಂದ ನೀವು ಆರಾಮಾಗಿ ನಿಮ್ಗೆ ಇಷ್ಟ ಆಗಿರೋ ಕಲರ್ ಡ್ರೆಸ್ಗಳನ್ನ ನೀವು ನಿಮ್ಮ ಪೀರಿಯಡ್ಸಲ್ಲೂ ಕೂಡ ವೇರ್ ಮಾಡ್ಬೋದು. ಹಾಗೆ ಬೆಡ್ಶೀಟು ಈ ಥರದ್ದು ಎಷ್ಟೊಂದು ಸರಿ ಕಲೆಗಳಾಗ್ಬಿಟ್ಟಿರುತ್ತೆ ನಾವು ಪ್ಯಾಡ್ಗಳು ಯೂಸ್ ಮಾಡಿದಾಗ. ಸೊ ಅವಾಗ ಪದೇ ಪದೇ ವಾಶ್ ಮಾಡಬೇಕಾಗುತ್ತೆ. ಬಟ್ ನೀವು ಪೀರಿಯಡ್ ಪ್ಯಾಂಟಿ ಹಾಕೊಂಡು ಮಲ್ಕೊಂಡ್ರೆ ಯಾವುದೇ ರೀತಿಯಾದ ಕಲೆ ಈ ಥರದ್ದೆಲ್ಲ ಆಗೋದಿಲ್ಲ. ಸೊ ನೋ ಮೋರ್ ವಾಷಿಂಗ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಪೀರಿಯಡ್ ಪ್ಯಾಂಟೀಸಿಂದ ಇನ್ನೂ ತುಂಬ ಎಷ್ಟೊಂದು ಅಡ್ವಾಂಟೇಜಸ್ ಇದೆ ಅಂತಲೇ ಹೇಳ್ಬೋದು ಸ್ಯಾನಿಟರಿ ಪ್ಯಾಡ್ಗೆ ಕಂಪೇರ್ ಮಾಡಿದ್ರೆ. ಫ್ರೆಂಡ್ಸ್, ನಾನು ಇವಾಗ ಬ್ಲೂ ವಾಟರ್ ಟೆಸ್ಟ್ ಮಾಡಿ ತೋರಿಸ್ತೀನಿ. ಎವರ್ಈವ್ ಪೀರಿಯಡ್ ಪ್ಯಾಂಟಿನಲ್ಲಿ ಸೂಪರ್ ಅಬ್ಸಾರ್ಬೆಂಟ್ ಮೈಕ್ರೋ ಬೀಡ್ಸ್ ಇದೆ. ಇದು ಇನ್ಸ್ಟೆಂಟ್ ಆಗಿ ನಿಮ್ದು ಓವರ್ಫ್ಲೋ ಏನಿದೆ ಅದನ್ನ ಲಾಕ್ ಮಾಡುತ್ತೆ. ಇದರಿಂದ ನಿಮಗೆ 12 hour ಪ್ರೊಟೆಕ್ಷನ್ ಆರಾಮಾಗಿ ಸಿಗುತ್ತೆ. ಫ್ರೆಂಡ್ಸ್, ನೋಡಿ ಎಷ್ಟು ಬೇಗ ಇದು ಅಬ್ಸಾರ್ಬ್ ಮಾಡ್ಕೋದು ಅಂತ. ಹಾಗೇನೆ ಇದನ್ನ ಕಟ್ ಮಾಡಿ ತೋರಿಸ್ತೀನಿ. ಇದು ನೋಡಿ ಹೇಗೆ ಜೆಲ್ ಆಗಿ ಕನ್ವರ್ಟ್ ಮಾಡಿದೆ.
ಫ್ರೆಂಡ್ಸ್, ನೀವು ಪೀರಿಯಡ್ ಪ್ಯಾಂಟಿ ಯೂಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಪ್ಯಾಂಟಿ ಕೂಡ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸ್ಯಾನಿಟರಿ ಪ್ಯಾಡು ಮತ್ತು ನಿಮ್ಮ ಪ್ಯಾಂಟಿ ಎರಡೂ ಸೇರಿ ಒಂದಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ನೋ ಲೀಕೇಜ್ ಪ್ರಾಬ್ಲಮ್ಸ್ ಆಗಿರುತ್ತೆ, ಸ್ಟೇನ್ಸ್ ಆಗುತ್ತೆ ಅಂತ ಭಯ ಇಲ್ಲ. ಆರಾಮಾಗಿ ನೀವು ವರ್ಕೌಟು, ಜಿಮ್ಮು ಏನು ಬೇಕಾದ್ರೂ ಮಾಡ್ಬೋದು. ನನ್ನ ಪ್ರಕಾರ ರೆವಲ್ಯೂಷನರಿ ಲೈಫ್ ಚೇಂಜಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು ನಿಮ್ಮ ಪೀರಿಯಡ್ ಪ್ರಾಬ್ಲಮ್ಸ್ಗೆ. ಅದರಲ್ಲೂ ನಿಮಗೆ ಸ್ಟೇನ್ ಆಗಿರ್ಬೋದು ಮತ್ತು ಫ್ರೀಕ್ವೆಂಟ್ ಆಗಿ ಪ್ಯಾಡ್ಸ್ಗಳನ್ನ ಚೇಂಜ್ ಮಾಡೋ ಪ್ರಾಬ್ಲಮ್ಗಳನ್ನ ಎಲ್ಲ ಆದಷ್ಟು ಅವಾಯ್ಡ್ ಮಾಡುತ್ತೆ. ಮೆಂಟಲ್ ಪೀಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೋ ರ್ಯಾಶ್ ಪ್ರಾಬ್ಲಮ್ಸ್, ಎಷ್ಟೊಂದು ಪ್ರಾಬ್ಲಮ್ಸ್ಗಳು ಕೂಡ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಇದನ್ನ ಯೂಸ್ ಮಾಡೋದ್ರಿಂದ ಟ್ರಾವೆಲಿಂಗ್ ಕೂಡ ನೀವು ಆರಾಮಾಗಿ ಮಾಡ್ಬೋದು. ಎಲ್ಲ ಏಜ್ ಅವ್ರು ಕೂಡ ಇದನ್ನ ಯೂಸ್ ಮಾಡ್ಬೋದು. ಪರ್ಟಿಕ್ಯುಲರ್ ಆಗಿ ಇದೇ ಏಜ್ ಅಂತ ಇಲ್ಲ. ಪೋಸ್ಟ್ ಡೆಲಿವರಿ ನಿಮ್ದು ಹೆವಿ ಫ್ಲೋ ಇರುತ್ತಲ್ಲ, ಸೊ ಅವಾಗ ಇದನ್ನ ಯೂಸ್ ಮಾಡೋದ್ರೆ ನನ್ನ ಪ್ರಕಾರ ಬೆಸ್ಟ್, ಎಲ್ಲರ ಹತ್ರ ಇರಲೇಬೇಕಾಗಿರೋಂಥ ಒಂದು ಪ್ರಾಡಕ್ಟು. ಸೈಜಸ್ ಕೂಡ ಸಿಗುತ್ತೆ, ಎಷ್ಟು ಎಮ್, M2 L, L2 XL. ಸೊ ಇದು ನೀವು ಸೈಜ್ ನೋಡ್ಕೊಂಡು ಆರಾಮಾಗಿ ಬೈ ಮಾಡ್ಬೋದು. ಫ್ರೆಂಡ್ಸ್, ಪೀರಿಯಡ್ ಪ್ಯಾಂಟಿ ಏನಿದೆ ನನ್ನ ಪ್ರಕಾರ ಒಂದು ಮಸ್ಟ್ ಪ್ರಾಡಕ್ಟು. ನೀವು ಯಾವಾಗ ಟ್ರಾವೆಲ್ ಮಾಡ್ತೀರಾ ಅವಾಗ. ಅದರಲ್ಲೂ ಕೆಲವೊಂದು ಬಂದರೆ ನೀವು ಆಫೀಸ್ಗೆ ಹೋಗ್ಬೇಕಾಗಿರ್ಬೋದು, ಟ್ರೈನ್ ಜರ್ನಿ ಆಗಿರ್ಬೋದು, ಮತ್ತು ನಿಮಗೆ ವೆಡ್ಡಿಂಗ್ ಇದ್ರೆ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಕಾಲೇಜು, ಸ್ಕೂಲು, ರೋಡ್ ಟ್ರಿಪ್ಪು, ಟ್ರೈನ್ ಜರ್ನಿ, ಟ್ರೆಕ್ಕಿಂಗು, ಸೈಕ್ಲಿಂಗು, ಜಿಮ್ಮು, ಈ ಥರ ಎಷ್ಟೊಂದು ಕಡೆ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡಿ ನೀವು ಆಕ್ಟಿವಿಟೀಸ್ನ ಆರಾಮಾಗಿ ಡೈಲಿ ನಿಮ್ದು ಆಕ್ಟಿವಿಟೀಸ್ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ಬೋದು. ಇದರಿಂದ ನೀವು ಹಿಂದೆ ಸರಿಯೋ ಅವಶ್ಯಕತೆ ಇಲ್ಲ. ಏನಂದರೆ ನಮ್ಗೆ ಇವಾಗ ಪೀರಿಯಡ್ಸ್ ಆಗಿದೆ, ಟ್ರಾವೆಲಿಂಗ್ ಮಾಡೋಕ್ಕಾಗಲ್ಲ, ಅಥವಾ ಮ್ಯಾರೇಜ್ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಎಷ್ಟೊಂದು ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನೆಲ್ಲ ನೀವು ಆದಷ್ಟು ಅವಾಯ್ಡ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ವಿಡಿಯೋಲಿ ನಾನು ಪೀರಿಯಡ್ ಪ್ಯಾಂಟಿಯಿಂದ ಏನೆಲ್ಲ ಯೂಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಪ್ರಾಡಕ್ಟು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.